ಹಲೋ ಪ್ರೇಮ. ರಾಮ್, ಇವತ್ತು ನಾನೇ ಆಸ್ಪತ್ರೆಗೆ ಊಟ ತಗೊಂಡ್ ಬರ್ಲಾ? ಬರ್ಬೋದು ಅಲ್ವಾ? ನೀನ್ ಊಟ ಮಾಡ್ತೀಯ ತಾನೆ? ಬೇಡ ಬೇಡ, ನಮ್ಮ ಮನೆಗೆ ಬರ್ತಾ ಇದ್ದೇನೆ. ಯಾಕೆ ಬೇಡ ಅಂತಿದ್ಯಾ? ಕುಡಿ. ಕಾವ್ಯ, ಯಾಕೋ ಒಂಥರ ಇದೆಯಲ್ಲ ನೀನು, ಯಾಕೆ ಡಲ್ ಆಗಿದ್ಯಾ? ಪಾಪ ಅವಳಿಗೆ ಅವಳ ಗಂಡನ ಜೊತೆ ಬಂದಿಲ್ಲ ಅಂತ ಬೇಜಾರಾಗಿರ್ಬೇಕು. ಇಲ್ಲಿರೋ ಎಲ್ಲ ಹುಡುಗಿರ್ ಗಂಡಂದ್ರು ಓದಿರೋರು, ಸಿಟಿ ಜನ ಅವ್ರೆ. ಆದ್ರೆ ಪಾಪ ಕಾವ್ಯಂಗೆ ನನ್ನಂತ ಗಮರನ್ನ ಗಂಡ ಅಂತ ಹೇಳ್ಕೊಳಕ್ಕೂ ಆಗ್ದೆ ಬಿಡಕ್ಕೂ ಆಗ್ದೆ ಸಾನೆ ಒದ್ದಾಡ್ತಾವಳೆ. ಏ ಡ್ರೈವರ್, ಜ್ಯೂಸ್ ತಗೊಂಬಾ ಇಲ್ಲಿ. ನೋಡ್ಕೊಂಡ್ ಕೊಡಕ್ಕಾಗಲ್ವಾ? ಕ್ಲೀನ್ ಮಾಡು. ಏನ್ ಮುಖ ನೋಡ್ತಿದ್ಯಾ? ಮೊದ್ಲು ಕ್ಲೀನ್ ಮಾಡೋದ್ನ. ಕಾವ್ಯನ್ ಮುಖ ಏನ್ ನೋಡ್ತಿದ್ಯಾ? ಬೇಗ ಕ್ಲೀನ್ ಮಾಡು ಅಂದೆ. ಏನೇ ಕಾವ್ಯ ಇವನು, ಏನ್ ಹೇಳಿದ್ರು ಮುಖ ನೋಡ್ಕೊಂಡು ನಿಲ್ತಾನೆ? ಅಥವಾ ನೀನ್ ಹೇಳೋರ್ಗು ಕೆಲ್ಸ ಮಾಡ್ತಾನ ಇಲ್ವಾ ಇವನು? ಕ್ಲೀನ್ ಮಾಡ್ತೀನಿ ಬಿಡಿ. ನೀನ್ ಈ ತರ ಕೆಲಸ ಮಾಡ್ತೀಯ ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ ನಾನು. ನಿನಗಿಂತದೊಂದು ಕೆಟ್ಟ ಮುಖ ಇದೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಛೀ! ಹೋಗಿ ಹೋಗಿ ನಿನ್ನಂತವಳನ್ನ ಲವ್ ಮಾಡಿದ್ನಲ್ಲ, ನನ್ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಪ್ಲೀಸ್ ರಾಮ್, ಹೀಗೆಲ್ಲ ಮಾತಾಡ್ಬೇಡ. ಮತ್ತೆ ಮಾತಾಡ್ದೆ? ನಿನ್ನಂತ ಪಾಪದ ಕೆಲಸ ಮಾಡಿರೋ ಹತ್ರ ಇನ್ ಹೇಗ್ ಮಾತಾಡ್ತಾರೆ? ಎಷ್ಟು ಒಳ್ಳೆಯವಳು ಅಂತ ಅನ್ಕೊಂಡಿದ್ದೆ ಸ್ನೇಹ ನಿನ್ನ ನಾನು. ಶ್ರೀಮಂತರು ಮಗಳಾದ್ರೂ ಸಿಂಪಲ್ ಆಗಿರ್ತೀಯ, ಜನಗಳ ಜೊತೆ ಸೆನ್ಸಿಬಲ್ ಆಗಿ ನಡ್ಕೊಳ್ತೀಯ. ನಿನಗ್ ಸೊಕ್ಕಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನಿನ್ನ ಪ್ರೀತಿ ಮಾಡಿದ್ದು. ನಿನ್ ಮಾತಲ್ಲಿ ನಡತೆಯಲ್ಲಿ ದುಡ್ಡಿನ ಆಸೆ ಆಗ್ಲಿ, ಶ್ರೀಮಂತಿಕೆ ದಿಮಾಕ್ನಾಗ್ಲಿ ನಂಗ್ ಕಂಡಿದ್ದೇ ಇಲ್ಲ. ವಾಟ್ ಈಸ್ ದಿಸ್ ಸ್ನೇಹ? ಪೇಷಂಟ್ಗೆ ಭಯ ಹುಟ್ಸೋದಂತೆ, ಭಯ ಹುಟ್ಸಿ ಸುಮ್ನೆ ಸರ್ಜರಿ ಮಾಡಿ ದುಡ್ಡು ಕೇಳೋದಂತೆ, ಅದರಿಂದ ಆಗಿರೋ ತಪ್ಪನ ಇನ್ನರ ಮೇಲೆ ಹಾಕೋದಂತೆ. ಇದು ನೀನೇನಾ ಸ್ನೇಹ? ಅಂದ್ರೆ ಇಷ್ಟು ವರ್ಷನೇ ಇದು ನಾಟಕನ? ಬರೀ ಒಂದು ಫೇಕ್ ಇಮೇಜಾ? ಆ ಫೇಕ್ ಇಮೇಜ್ಗೆನಾ ನಾನು ಅಷ್ಟೊಂದು ಹಚ್ಕೊಂಡು ದಿನ ಲವ್ ಮಾಡಿದ್ದು? ಗಾಡ್, ನನಗೆ ಇದರೆಲ್ಲ ನೆನ್ಸ್ಕೊಂಡ್ರೆ ತಲೆ ಚಿಟ್ಟಿಡಿತಾ ಇದೆ. ಪ್ಲೀಸ್ ರಾಮ್, ಹಾಗೆಲ್ಲ ಅನ್ಬೇಡ. ಮತ್ತೆ ಹೇಗೆ ಅನ್ಕೊಳ್ಳಿ? ಆ ಪ್ರವೀಣ್ ನಿನ್ ಮೇಲೆ ಆಪಾದನೆ ಮಾಡಿದಾಗ ಅವ್ನ್ ಕೆನ್ನೆಗ್ ನಾಕ್ ಬಾರಿಸ್ಬೇಕು ಅಂತ ಅನ್ಸ್ತು. ಯಾಕಂದ್ರೆ ನಾನ್ ನಿನ್ನ ಅಷ್ಟು ನಂಬಿದ್ದೆ. ಆದ್ರೆ ನಾನ್ ಕಾಲ್ ಮಾಡಿ ದುಡ್ಡು ಕೇಳಿದಾಗ ತಗೊಂಡ್ ಬಂದೇ ಬಿಟ್ಟಿಯಲ್ಲ. ಅಲ್ಲೇ ಇಷ್ಟು ವರ್ಷ ನೀನ್ ಸುಳ್ಳಲ್ಲಿ ಕಟ್ಟಿದ ಪ್ರಪಂಚ ಬಿದ್ದೋಗ್ಬಿಡ್ತು. ನೀನ್ ಎಂತವಳು ಅಂತ ಗೊತ್ತಾಗ್ಬಿಡ್ತು. ರಾಮ್, ನಾನಷ್ಟು ಕೆಟ್ಟೋಳು ಅಂತ ಅನ್ಕೋಬೇಡ ರಾಮ್. ದಯವಿಟ್ಟು ನನ್ ಮಾತ್ ಕೇಳು. ಕೇಳಕ್ ಏನ್ ಉಳ್ಸಿದ್ಯಾ ನೀನು? ಈಗ ನೀನ್ ಏನೇ ಹೇಳಿದ್ರು, ಏನೇ ಕನ್ವಿನ್ಸ್ ಮಾಡಿದ್ರು ನೀನ್ ಮಾಡಿರೋ ತಪ್ಪು ಮುಚ್ಚೋಗೋದಿಲ್ಲ. ಯಾಕಂದ್ರೆ ಅಂತೂ ದೊಡ್ಡ ತಪ್ಪು ಮಾಡಿದ್ಯಾ ನೀನು. ವೈದ್ಯೋ ನಾರಾಯಣ ಹರಿ ಅಂತ ಒಂದ್ ಮಾತಿದೆ. ಯಾಕಂದ್ರೆ ಜನ ನಮ್ಮನ್ನ ದೇವ್ರ ತರ ನೋಡ್ತಾರೆ, ಆ ನಂಬಿಕೆಯಲ್ಲಿ ನಮ್ಮ ಹತ್ರ ಬರ್ತಾರೆ. ಆದ್ರೆ ನೀನು ದುಡ್ಡಿಗೋಸ್ಕರ ಆ ನಂಬಿಕೆಗೆ ಚೂರಿ ಹಾಕ್ಬಿಟ್ಟಿಯಲ್ಲ. ಪಾಪ, ಏನು ಗೊತ್ತಿಲ್ದಿರೋ ಮುಗ್ಧ ಜೀವಗಳ ಜೊತೆ ಆಟ ಆಡ್ತೀಯ. ಜನಗಳ ಪ್ರಾಣ ಕಾಯೋ ಕೆಲ್ಸ ನಮ್ದು, ಆದ್ರೆ ನೀನ್ ದುಡ್ಡಿಗೆ ಆಸೆ ಬಿದ್ದು ಪ್ರಾಣ ತೆಗಿಯೋಂತ ಕೆಲ್ಸ ಮಾಡಿದ್ಯಾ. ನಿನ್ನಂತವ್ರು ನಮ್ ಪ್ರೊಫೆಷನ್ಗೆ ಅವಮಾನ. ಮುಖ ನೋಡಿದ್ರೇನೆ
ಮೈಯೆಲ್ಲ ಬೆಂಕಿ ಎತ್ಕೊಂಡಂಗ ಆಗ್ತಿದೆ. ಏ ಕಾವ್ಯ, ನಿಂಗೆ ನಾನು ಹಬ್ಬಿನ ಇಂಟ್ರೊಡ್ಯೂಸ್ ಮಾಡ್ಸಿಲ್ಲ ಅಲ್ವಾ? ಇಟ್ಸ್ ಮೈ ಹಬ್ಬಿ ರೋಷನ್ ಅಂತ. US ಅಲ್ಲಿ ವರ್ಕ್ ಮಾಡ್ತಿದ್ದಾನೆ. ನೆಕ್ಸ್ಟ್ ಮಂತ್ ನಾವು ಅಲ್ಲೇ ಸೆಟಲ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಹಾಯ್ ಕಾವ್ಯ. ಹಲೋ. ಸ್ಮಿತಾ ನಿಮ್ ಬಗ್ಗೆ ತುಂಬಾನೇ ಹೇಳ್ತಾ ಇದ್ರು. ಈಗ ಡೈರೆಕ್ಟ್ ಆಗಿ ನೋಡಿ ತುಂಬಾನೇ ಖುಷಿ ಆಗ್ತಾ ಇದೆ. ನನ್ಗೂ ಖುಷಿ ಆಯ್ತು. ಹಾ, ಅಂದಾಗೆ ನಿಮ್ ಹಸ್ಬೆಂಡ್ ಏನ್ ಮಾಡ್ಕೊಂಡಿದ್ದಾರೆ? ಅಯ್ಯೋ ಅವ್ನ್ ಬಿಡು ರೋಷನ್, ಸಖತ್ತಾಗಿ ಸೆಟಲ್ ಆಗಿರೋ ಹುಡುಗನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ. ಆದ್ರೆ ಇದುವರೆಗೂ ಅವ್ನ್ ಹೇಗಿದ್ದಾನೆ, ಏನ್ ಮಾಡ್ತಿದ್ದಾನೆ ಅನ್ನೋದೇ ನಮಗ್ ಗೊತ್ತಿಲ್ಲ. ಅಷ್ಟು ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾಳೆ. ಓ ಹಾಗ, ಇಂಟ್ರೆಸ್ಟಿಂಗ್. ಹೇ ಡ್ರೈವರ್, ಹೋಗಿ ಗೆಸ್ಟ್ಗಳಿಗೆ ಪಿಜ್ಜಾ ಮತ್ತೆ ಬರ್ಗರ್ ತಗೊಂಬಾ. ಕೇಳಿಸ್ಲಿಲ್ವಾ? ಹೋಗಿ ಪಿಜ್ಜಾ ಬರ್ಗರ್ ತಗೊಂಡ್ ಬಾ. ಏನೇ ಕಾವ್ಯ ಇದು, ಇಂಥ ಅನ್ಎಜುಕೇಟೆಡ್ಗಳನ್ನೆಲ್ಲ ಡ್ರೈವರ್ ಆಗಿ ಇಟ್ಕೊಂಡಿದ್ಯಾ? ಅಲ್ಲೋ ಕೇಳು, ನನ್ ಫ್ರೆಂಡ್ ಇದ್ದಾಳೆ, ಆರ್ಡರ್ ಬಂದಿರತ್ತೆ, ಇಸ್ಕೊಂಬಂದ್ ಎಲ್ರಿಗೂ ಕೊಡು ಅಷ್ಟೇ. ಹಲೋ ಪ್ರೇಮ. ರಾಮ್, ಇವತ್ತು ನಾನೇ ಆಸ್ಪತ್ರೆಗೆ ಊಟ ತಗೊಂಡ್ ಬರ್ಲಾ? ಬರ್ಬೋದು ಅಲ್ವಾ? ನೀನ್ ಊಟ ಮಾಡ್ತೀಯ ತಾನೆ? ಬೇಡ ಬೇಡ, ನಮ್ಮ ಮನೆಗೆ ಬರ್ತಾ ಇದ್ದೇನೆ. ಇದೇನಿದು? ರಾಮ್ ಇಷ್ಟ ಬೇಗ ಮನೆಗ್ ಬರ್ತಿದ್ದಾನೆ, ಏನಾಯ್ತು? ಸರ್ ಸರ್ ಸರ್, ಸ್ನೇಹ ಮೇಡಮ್ ಜೊತೆ ಸೇರಿ ನಾನು ತುಂಬಾ ತಪ್ಪು ಕೆಲಸ ಮಾಡ್ಬಿಟ್ಟೆ ಸರ್. ದಯವಿಟ್ಟು ನನ್ನ ಕ್ಷಮಿಸಿ ಸರ್. ನಾನು ಇನ್ನೊಂದ್ಸಲ ಈ ತರ ಕೆಲಸ ಮಾಡಲ್ಲ. ಕ್ರೈಮ್ನ ಸಪೋರ್ಟ್ ಮಾಡೋದು ಕ್ರೈಮೇ ಪ್ರವೀಣ್. ನಿಮ್ಮನ್ನ ನಾನ್ ಕ್ಷಮಿಸೋದಲ್ಲ. ನಿಮ್ಮಿಂದ ಹಾನಿಯಾಗಿದ್ರಲ್ಲ ಪೇಷಂಟು, ಅವ್ರು ನಿನ್ನ ಕ್ಷಮಿಸ್ಬೇಕು. ಆದ್ರೆ ನೀವು ಅವ್ರ ಜೀವದ ಜೊತೆ ಆಟ ಆಡಿದ್ದೀರಾ, ಅವ್ರ ಬಳಸ್ಕೊಂಡಿದ್ದೀರಾ. ಸೊ ನೀವಾಗ್ಲಿ ಸ್ನೇಹ ನನ್ನ ಹತ್ರ ಬಂದು ಅದೆಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು, ನಿಮ್ಮಂಥವ್ರಿಗೆ ನನ್ನ ಮನ್ಸಲ್ಲಿ ಕ್ಷಮೆ ಇಲ್ಲ. ಅದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಬೇಡಿ. ಬೈತವೇ, ನಿಮ್ಮ ಹೆಂಡತಿ ಮಗು ಹೇಗಿದ್ದಾರೆ? ಎಲ್ಲಿ ಅಡ್ಮಿಟ್ ಮಾಡಿದ್ದೀರಾ ಅವ್ರನ್ನ? ನಮ್ಮ ಹಾಸ್ಪಿಟಲ್ ಅಂತೂ ಅಲ್ಲ ಸರ್, ಒಳ್ಳೆ ಡಾಕ್ಟರ್ಸ್ ಇರೋ ಕಡೆನೇ ಅಡ್ಮಿಟ್ ಮಾಡಿದ್ದೀನಿ. ಓಕೆ, ಏನಾದರೂ ಮೆಡಿಕಲ್ ಹೆಲ್ಪ್ ನೀಡಿದ್ರೆ ಯು ಕ್ಯಾನ್ ಕಾಲ್ ಮೀ. ಸರಿ ಸರ್, ನಾನು ಈಗ ಅವ್ರನ್ನೇ ನೋಡೋಕೆ ಹೋಗ್ತಾ ಇದ್ದೀನಿ. ನಾನೇನು ಬರ್ತೀನಿ. ಏನ್ ಬಿಸ್ಲಪ್ಪ ಹೊರಗಡೆ. ಒಂದ್ ಲೋಟ ತಣ್ಣಗ್ ಜ್ಯೂಸ್ ಕುಡಿದ್ರೆ ಜೀವಕ್ ತಂಪಾಗತ್ತೆ. ರಾಣಿ, ಒಂದ್ ಲೋಟ ಜ್ಯೂಸ್ ಮಾಡ್ಕೊಂಡ್ ಬಾ. ರಾಣಿ, ಕೇಳಿಸ್ಲಿಲ್ವೇನೆ? ಒಂದ್ ಲೋಟ ಜ್ಯೂಸ್ ತಗೊಂಡ್ ಬಾ. ಹೋ, ಎಲ್ ಹಾಳಾಗೋದ್ಲು ಈ ರಾಣಿ? ರಾಣಿ ಅತ್ತೆ, ನಿನ್ಗೆ ಯಾರೇ ಜ್ಯೂಸ್ ಮಾಡ್ಕೊಂಡ್ ಬರೋದಕ್ಕೆ ಹೇಳಿದ್ದು? ರಾಣಿಯಲ್ಲಿ? ರಾಣಿ ಮನೇಲಿಲ್ಲ, ಅದಕ್ಕೆ ನಾನೇ ತಂದೆ. ಎಲ್ಲಿ ಹೋದ್ಲು? ಇದಕ್ಕೆ ಅವಳಿಗೆ ಸಂಬಳ ಕೊಡೋದು? ಅಯ್ಯೋ ಹಾಗಲ್ಲ ಅತ್ತೆ, ಇವತ್ತು ಅವ್ರ ತಂದೆಗೆ ಹುಷಾರಿರ್ಲಿಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ಅದಕ್ಕೆ ನಾನೇ ಏನಂದೆ? ಹೋಗ್ಬಾ ಅಂತ ನೀನೇ ಕಳ್ಸಿದ್ಯಾ? ನೀನ್ ಏನೇ ಅನ್ಕೊಂಡಿದ್ಯಾ? ಹ? ಯಾರನ್ನ ಕೇಳಿ ಅವಳನ್ನ ಮನೆ ಕಳಿಸ್ದೆ? ಇಷ್ಟು ದಿನ ಈ ಮನೆ ಸೊಸೆ ಸೊಸೆ ಅಂತ ಹೇಳ್ಕೊಂಡು ಓಡಾಡಿದ್ದಾಯ್ತು, ಈಗ ಮನೆ ಯಜಮಾನಿ ಆಗ್ಬೇಕು ಅನ್ನೋ ಆಸೆ ಬಂದಿದ್ಯಾ ನಿನ್ಗೆ? ಇಲ್ಲ,
ಹಾಗೆಲ್ಲ ಏನೂ ಇಲ್ಲ ಅತ್ತೆ. ಮುಚ್ಚ ಬಾಯಿ ಸಾಕು. ನಿನ್ನೆ ಮೊನ್ನೆ ಈ ಮನೆಗೆ ಬಂದಿರೋಳು ನೀನು. ಈ ಮನೆ ವ್ಯವಹಾರದಲ್ಲಿ ನಿನಗೇನೇ ಹಕ್ಕಿದೆ? ಯಾರನ್ನ ಕೇಳಿ ಅವಳನ್ನ ಮನೆಗೆ ಕಳಿಸ್ದೆ? ಹೇಯ್, ಎಲ್ಲದರಲ್ಲೂ ಮೂಗು ತೋರ್ಸಕ್ಕೆ ಬರಬೇಡ ನೀನು. ಸ್ವಲ್ಪ ದಿವಸದ ಹಿಂದೆನೂ ಇದೇ ಥರ ಮಾಡಿದ್ದೆ. ಆ ರಾಣಿನ ಯಾವಾಗ ಕಳಿಸ್ಬೇಕು ಯಾವಾಗ ಬಿಡಬೇಕು ಅನ್ನೋದು ನಮ್ಮ ಅಕ್ಕಂಗೆ ತುಂಬ ಚೆನ್ನಾಗಿ ಗೊತ್ತು. ಇಂಥ ಡಿಸಿಷನ್ಸ್ ಎಲ್ಲ ನಿನ್ನಷ್ಟಕ್ಕೆ ನೀನ್ ತಗೊಳಕ್ಕೆ ಹೋಗ್ಬೇಡ. ಯಾಕಂದ್ರೆ ನಿಂಗ ರೈಟ್ಸೇ ಇಲ್ಲ. ನಮ್ಮಣ್ಣ ನಿನ್ನ ಹೆಂಡತಿ ಅಂತಾನೆ ಒಪ್ಕೊಂಡಿಲ್ಲ. ಪ್ರತಿ ಸಲ ಬೈತೀನಿ, ಆಮೇಲೆ ಸುಮ್ಮನಾಗ್ಬಿಡ್ತೀನಿ ಅಂತ ಅನ್ಕೋಬೇಡ. ನಿನ್ನ ಮಟ್ಟ ಹಾಕೋದಿಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಇದೇ ಕೊನೆ. ನಿನ್ನ ಮಿತಿನಲ್ಲಿ ನೀನಿದ್ರೆ ನಿನಗೆ ಒಳ್ಳೇದು. ರಾ, ಯಾವಾಗ ಬಂದೆ ನೀನು? ಬಾ ಬಾ, ನೀನು ಕೂತ್ಕೋ. ನಿನಗೆ ಕಾಫಿ ಮಾಡ್ಕೊಂಡ್ ಬರ್ಲಾ? ಇರು, ಮಾಡ್ಕೊಂಡ್ ಬಂದೇ ಬಿಡ್ತೀನಿ. ಪ್ರೇಮ, ನನಗೇನು ಬೇಕಾಗಿಲ್ಲ. ಸುಮ್ಮನೆ ನೀನು ಕೆಲಸ ಹಚ್ಕೋಬೇಡ. ನನಗೆ ಸ್ವಲ್ಪ ಕೆಲಸ ಇದೆ, ನಾ ರೂಮಿಗೆ ಹೋಗಿ. ನೀನು ನಿನ್ ಗಂಡನ ಜೊತೆ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಈ ರೀತಿ ನಿನ್ ಡ್ರೈವರ್ ಜೊತೆ ಫೋಟೋ ತಗೊಳ್ಳೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಏ, ಎಲ್ಲರೂ ಸೇರಿ ಒಂದ್ ಸೆಲ್ಫಿ ತಗೊಳ್ಳೋಣ ಬಂದ್ರೆ? ಡ್ರೈವರ್, ಸ್ವಲ್ಪ ಆ ಕಡೆ ಹೋಗಪ್ಪ, ಫೋಟೋಗೆ ಡಿಸ್ಟರ್ಬ್ ಆಗ್ತಾ ಇದೆ.